ಹಲೋ ಎವ್ರಿವನ್. 23ನೇ ಪ್ರಶ್ನೆಯನ್ನ ಗಮನಿಸಿ. 1,6 ಮತ್ತು 4,3 ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನ ಆಂತರಿಕವಾಗಿ 3:1 ವಿಭಾಗಿಸಿದೆ. ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ 1,6 ಮತ್ತು 4,3 ಬಿಂದುಗಳನ್ನ 3:1 ವಿಭಾಗಿಸ್ತಾ ಇದ್ರೆ ಸೊ ಅದರ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು ಮಕ್ಕಳೇ. ಸೊ ಇಲ್ಲಿ x1 y1 ನ 1,6, x2 y2 ಏನಿದೆ ಮಕ್ಕಳೇ 4,3 ಇದೆ. ಸೊ ಇಲ್ಲಿ m1 ಅನುಪಾತ m2 ಎಷ್ಟಿದೆ ಮಕ್ಕಳೇ 3:1 ಇದೆ. ಸೊ ಈಗ ನಾವು ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ನಾವು ಭಾಗ ಪ್ರಮಾಣ ಸೂತ್ರವನ್ನ ಬಳಸಿ ನಿರ್ದೇಶಾಂಕ p ಬಿಂದುವಿನ ನಿರ್ದೇಶಾಂಕವನ್ನ ಫೈಂಡ್ ಔಟ್ ಮಾಡ್ತೇವೆ. ಸೊ ಸೂತ್ರ ಏನು ಮಕ್ಕಳೇ, m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಸೊ ಇಲ್ಲಿ ನಾವು ನಿರ್ದೇಶಾಂಕವನ್ನ ಲೆಕ್ಕ ಹಾಕೋಣ. ಸೊ ಏನಾಗುತ್ತೆ ಇದು m1 3 ಗುಣಿಸು x2 4 ಪ್ಲಸ್ m2 1 x2 x1 ಅಲ್ವಾ. ಸೊ m1 x2 ಪ್ಲಸ್ m2 x1 ಎಷ್ಟಿದೆ 1 ಡಿವೈಡೆಡ್ ಬೈ 3 ಪ್ಲಸ್ 1 m1 3 y2 3 ಪ್ಲಸ್ m2 1 m1 6 ಡಿವೈಡೆಡ್ ಬೈ 3 ಪ್ಲಸ್ 1. ಸೊ ಇದೇನಾಗತ್ತೆ, ಸೊ ಇಲ್ಲೇ ಬರೀತಾನೆ 3 4 3 12 ಪ್ಲಸ್ 1 ಡಿವೈಡೆಡ್ ಬೈ 4 9 ಪ್ಲಸ್ 6 ಡಿವೈಡೆಡ್ ಬೈ 4. ಸೊ ಇದೇನಾಯ್ತು ಹೇಳಿ 12 ಪ್ಲಸ್ 1 13 ಡಿವೈಡೆಡ್ ಬೈ 4. ಸೊ ಇದು 6 ಪ್ಲಸ್ 9 ಅಂದ್ರೆ 15 ಡಿವೈಡೆಡ್ ಬೈ 4 ಆಯ್ತು. ಹಾಗಾದ್ರೆ ಇಲ್ಲಿ ಪಿ ಬಿಂದುವಿನ ನಿರ್ದೇಶಾಂಕ ಯಾವ್ದಾಗತ್ತೆ ಮಕ್ಕಳೇ 13 ಡಿವೈಡೆಡ್ ಬೈ 4, 15 ಡಿವೈಡೆಡ್ ಬೈ 4 ಆಗಿದೆ. ಥ್ಯಾಂಕ್ ಯು.